ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಮನೆಯಿಂದ ಸ್ಟಾರ್ಟ್ ಮಾಡಿದ್ದು ನೋಡ್ಬೋದು ನೀವು, ರೂಮಿಂದ. ನಾನು ಇವತ್ತು ಹೋಗ್ತಾ ಇರೋದು ಬೆಳ್ತಂಗಡಿಗೆ. ಬಯೋಸಾಫ್ಟ್ ವ್ಯಾಕ್ಸಿನ್ ಅವ್ರು ಏನಿದ್ದಾರೆ ಅವ್ರು ಬರ್ತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ಬೇಕು. ಮೊನ್ನೆ ನಾನು ಹೇಳಿದ್ದೆ ನಿಮಗೆ, ಅವ್ರು ಬಂದಿದ್ರು ಅಂತ ಹೇಳಿ ಸೆಮಿನಾರಲ್ಲಿ. ಬಟ್ ಅವರಿಗೆ ಟೈಮ್ ಇರಲಿಲ್ಲ, ಬಿಕಾಸ್ ಹ್ಯಾರ್ ಇದು ಕಲಿಸ್ತಾ ಇದ್ರಲ್ಲ, ತೋರಿಸ್ತಾ ಇದ್ರು. ಸೊ ಅವರಿಗೆ ನ್ಯೂ ಐಟಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ನಮಗೆ ಪ್ರಾಡಕ್ಟ್ಸ್ ತೋರಿಸ್ಲಿಕ್ಕೆ ಅಥವಾ ಡೀಟೇಲ್ಸ್ ಹೇಳಲಿಕ್ಕೆ ಸರಿಯಾಗಿ ಟೈಮ್ ಸಿಕ್ಕಿಲ್ಲ. ಸೊ ನನಗೆ ಸ್ವಲ್ಪ ಐಟಮ್ಸ್ಗಳು ಬೇಕು, ಹೊಸದಾದದ್ದೇನಾದ್ರೂ ಬಂದ್ರೆ ಅದು ಕೂಡ ತಗೊಳ್ಬೇಕು. ಸೊ ಒಂದು ಹೋಗಿ ಬೇಗ ಬರೋದು. ಸೊ ಇನ್ನೊಂದು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದಂತ ಹೇಳಿದ್ರೆ, ಇದೊಂದು ಬ್ಯಾಗ್, ಇದು ಹೊಸ ಬ್ಯಾಗ್ ನನ್ನದು. ನಾನು ಆಕ್ಚುಲಿ ಇದನ್ನ ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ನೀವು ಯಾರಾದ್ರೂ ಡಿಮಾರ್ಟಿಗೆ ಹೋದ್ರೆ ತಗೊಳ್ಬೋದಲ್ಲ ಅಂತ ಹೇಳಿ ವಿಡಿಯೋ ಮಾಡಿದೆ. ತಗೊಂಡು ತುಂಬಾ ಸಮಯ ಆಯ್ತು. ಯಾವಾಗ ನಾನು ಪಿಕ್ನಿಕ್ಕಿಗೆ ಹೋಗಿದ್ದೆ ಅಲ್ಲ ನಮ್ಮ ಯೂನಿಯನ್ ಇಂದ, ಆಗ ತಗೊಂಡದ್ದು. ನನಗೆ ಮತ್ತೆ ಮರ್ತೋಯ್ತು. ಇದು ಬಂದು ಒಂದು ಬ್ಯಾಗ್, ಇದು ತರ ಹ್ಯಾಂಡ್ ಬ್ಯಾಗ್ ಈ ತರ ಉಂಟು, ಟೋಟ್ ಬ್ಯಾಗ್ ತರ ಉಂಟು. ನನ್ನಂತವರು ಎಲ್ಲ ತುಂಬಿಸೋರಿಗೆ ಒಳ್ಳೇದು. ಇದು 1099 ₹1099. ಯಾಕೆ ತಗೊಂಡಿದ್ದು ಅಂತ ಹೇಳಿದ್ರೆ, ಈ ತರನು ಹಾಕ್ಬಹುದು, ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಮಾಡಿ ಹೀಗೆ ಕೂಡ ಹಾಕ್ಬೋದು. ನೋಡ್ಬೋದು, ಕಾಣಿಸ್ತದೆ ಅಂತ ಅನ್ಕೊಳ್ತೀನಿ. ಸೊ ಈಸಿ ಆಗತ್ತೆ. ಎಲ್ಲಿಯಾದ್ರೂ ದೂರ ಹೋಗೋದಾದ್ರೆ ಎರಡು ಕೂಡ, ಒಂದು ವೇಳೆ ಬಚ್ಚಿದ್ರೆ ಗಂಡನಿಗೆ ಕೂಡ ಕೊಡ್ಬೋದು. ಹ್ಯಾಂಡ್ ಬ್ಯಾಗ್ ಗಂಡಸರು ತಗೊಳ್ಳಿಕ್ಕೆ ಕಿರಿಕಿರಿ ಮಾಡಿದ್ರೆ ಬ್ಯಾಕ್ ಸೈಡ್ ಬಾಯ್ಸ್ ಕೂಡ ಹಾಕ್ಬೋದು. ಇದಕ್ಕೆ ಟೋಟಲ್ 2 ಜಿಪ್, ಇಲ್ಲಿ ದೊಡ್ಡದು, ಈ ಸೈಡ್ ಅಲ್ಲಿ ಒಂದು ಜಿಪ್, ಇಲ್ಲಿ ಒಳ್ಳೆದುಂಟು. 1099ಗೆ ಆಗ್ಬಹುದು. ನಾನು ಟ್ರೆಂಡ್ಸ್ ಅಲ್ಲಿ ನನ್ನದೊಂದು ಟೋಟ್ ಬ್ಯಾಗ್ ದೊಡ್ಡದು ಹಾಕ್ತೀನಲ್ಲ, ನೋಡಿರ್ಬೋದು. ಅದಕ್ಕೆ ನಾನು 1700 ಸಮಥಿಂಗ್ ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದು. ಅದ್ರದ್ದು ಭಾರ ಕಟ್ಟಾಗ್ಲಿಕ್ಕೆ ಬಂದಿದೆ. ನನ್ನದು ಕೂಡ ತಪ್ಪು, ನಾನು ಸರಿ ತುಂಬೋದು ಒಟ್ರಾಶೆ. ಬಟ್ ಅದು 6 ಮಂತ್ ಕೂಡ ಆಗಿಲ್ಲವ ಅಂತ, ತಪ್ಪು ನನ್ನದೇ. ಯಾಕಂತ ಹೇಳಿದ್ರೆ ಐಟಮ್ಸ್ ತುಂಬೋದಂದ್ರೆ ತುಂಬೋದು. ಇನ್ನೊಂದು, ಈಗ ಜಮ್ಮಿಗೆ ಹೋಗಿ ಬಂದೆ, ಸ್ವಲ್ಪ ಓಕೆ, ಬಟ್ಟೆ ಎಲ್ಲ ಆಗ್ತಾ ಇಲ್ಲದದ್ದೆಲ್ಲ ಆಗ್ತಾ ಉಂಟು ಈಗ, ನೋಡ್ಬೋದು. ಬಟ್ ವೇಟ್ ಅಷ್ಟೇ ಉಂಟು. ನನ್ನದು ಪ್ರಾಬ್ಲಮ್ ಅದೇ, ವೇಟ್ ಚೇಂಜ್ ಆಗಲ್ಲ, ಬಟ್ಟೆಗಳು ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ಟೆ ಲೂಸ್ ಆದ್ರೆ ಸಾಕು ನನಗೆ, ಈ ವೇಟ್ ಕಡಿಮೆ ಆಗದಿದ್ರು ಆಗ್ಬಹುದು. ಓಕೆ, ನೋಡೋಣ ಇವತ್ತು ಏನೆಲ್ಲ ಆಗತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ನಿಮಗೆ. ಹೋಗುವ ಮೊದಲೇ ಒಂದು ಇಲ್ಲಿ ನೀರು ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇದು ಬಂದು ಓಮದ ನೀರು. ನನಗೆ ಹೆವಿ ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಪ್ರಾಬ್ಲಮ್ ಉಂಟು. ಸೊ ನಾನು ಈ ತರನೇ ಮಾಡೋದು. ಲೈಕ್ ಮೊದಲೆಲ್ಲ ಉಂಟಲ್ಲ, ತುಂಬಾ ಮೆಡಿಸಿನ್ ತಗೊಳ್ತಾ ಇದ್ದೆ. ಈಗ ಸ್ವಲ್ಪ ಮೆಡಿಸಿನ್ಸ್ಗಳನ್ನ ಕಡಿಮೆ ಮಾಡಿ ಓಮದ ನೀರು ಅಥವಾ ಜೀರಿಗೆ ನೀರು ಈ ತರ ಕುಡಿಯೋದು. ಅದು ನೀವು ಟ್ರೈ ಮಾಡ್ಬೋದು. ಈಗ ನಾನು ಸ್ವಲ್ಪ ಜಾಸ್ತಿ ಓಮ ಹಾಕಿ ಬಾಯ್ಲಿಂಗ್ ಇಟ್ಟಿದ್ದೀನಿ. ಒಬ್ಬೊಬ್ಬರು ಫ್ರೈ ಮಾಡಿ, ಅಂದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕಿ ಮತ್ತೆ ತಗೊಳ್ತಾರೆ. ಅದು ಕೂಡ ಒಳ್ಳೆಯದು, ಬಟ್ ನನಗಷ್ಟು ಟೈಮ್ ಇರೋದಿಲ್ಲ. ಅದಲ್ಲದಿದ್ರೆ ಇದು ಆಗ್ಬೋದು ಅಂತ ಹೇಳಿ ಈ ತರ ಬಾಯ್ಲ್ ಮಾಡಿ ಹಾಕಿ ಕುಡಿಯೋದು. ಮತ್ತೆ ನಾನು ಜಾಸ್ತಿಯಾಗಿ ಸ್ಟೀಲ್ ಕಪ್ಗಳನ್ನು ಯೂಸ್ ಮಾಡೋದು, ಯಾಕಂದ್ರೆ ನನ್ನಲ್ಲಿ ಒಡೆಯೋದು ಜಾಸ್ತಿ, ತಂದು ಬೆಚ್ಚಿತು ನನಗೆ. ಪರವಾಗಿಲ್ಲ ಅಂತ ಹೇಳಿ ಈಗ ಸ್ಟೀಲ್ ಯೂಸ್ ಮಾಡೋದು. ಸ್ಟೀಲ್ ಇಸ್ ದ ಬೆಸ್ಟ್. ನೆಕ್ಸ್ಟ್ ಬಂದು ನಾನು ಬೆಳ್ತಂಗಡಿಗೆ ರೀಚ್ ಆಗಿದ್ದೀನಿ. ನನ್ನ ವಾಯ್ಸ್ ಚೇಂಜ್ ಆಗಿರ್ಬೋದು, ಯಾಕೆ ಏನು ಅಂತ ಹೇಳಿ ಮತ್ತೆ ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಸೇಮ್ ಪ್ಲೇಸಲ್ಲಿ ಇತ್ತು, ಮಹಿಳಾ ಸಂಘದಲ್ಲಿ ಇತ್ತು, ಅಲ್ಲಿ ಹಾಲಲ್ಲಿ. ಇಲ್ಲಿ ಬಂದು ಎಲ್ಲರೂ ರೀಚ್ ಆಗಿದ್ದಾರೆ. ಸ್ವಲ್ಪ ಜನ ಬರಲಿಕ್ಕೆ ಬಾಕಿ ಇದ್ದರು. ತುಂಬ ಸಪೋರ್ಟ್ ಮಾಡ್ತಾರೆ ಮಾತ್ರ. ನಮ್ಮ ಯೂನಿಯನಲ್ಲಿ ಉಂಟಲ್ಲ, ಲೇಡೀಸಿಗೆ ಆಗಲ್ಲ ಅಂತ ಹೇಳುತ್ತಾ ಇರೋದು ಸ್ವಲ್ಪ ಕಡಿಮೆ. ನನಗಂತೂ ಹಾಗೇನಿಲ್ಲ, ಒಳ್ಳೆಯದೇ. ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದರ ನಂತರ ನಾನು ಇಲ್ಲಿ ಬಂದು ಇವ್ರದ್ದೊಂದು ಇಯರಿಂಗ್ಸ್ ಭಾರಿ ಇಷ್ಟ ಆಯಿತು ನನಗೆ. ಅವರು ಜಾತ್ರೆಯಲ್ಲಿ ತಗೊಂಡಿದ್ದಂತೆ, ಬಟ್ ರ್ಯಾರ್. ಅವ್ರದ್ದು ಇಯರ್ಸಿಗೆ ಕೂಡ ಸ್ಪೇಸ್ ತುಂಬ ಉಂಟು. ಸೊ ಅದು ಚೆನ್ನಾಗಿ ಕೂತ್ಕೊಂಡಿದೆ ಕೂಡ. ಇದೆಲ್ಲ ಹೆಂಗಸರಿಗೆ ಒಂದೇ ಕೆಲಸ. ಇದು ನೋಡಿ, ಇವ್ರದ್ದು ಕರಿಮಣಿ ಒಂದು ಭಯಂಕರ ಚಂದ ಉಂಟು. ಅದೇ ನಾವು ಯೂನಿಯನಲ್ಲಿ ಹೋದಾಗ ಎಲ್ಲರದ್ದು ಗೋಲ್ಡ್, ಎಲ್ಲರದ್ದು ಬಟ್ಟೆ, ಇದನ್ನು ಫಸ್ಟ್ ಚೆಕ್ ಮಾಡೋದು. ಬೇಗ ಹೋದವ್ರದ್ದು ಕೆಲಸ ಇದೆ ಅಲ್ಲ. ನೆಕ್ಸ್ಟ್ ಇಲ್ಲಿ ನಡೀತಾನೆ ಉಂಟು.
ಮಳೆಗಾಲ ಅಂತೇಳಿ ತುಂಬಾ ಬೇಜಾರಲ್ಲಿದ್ದೆ. 200 ರೂಪಾಯಿ ಕೊಡ್ಲಿಕ್ಕೆ ಬಂದ ಎಲ್ರಿಗೆ ಧನ್ಯವಾದ. 200 ರೂಪಾಯಿ ನನಗೇನೆ ಕೊಟ್ಟು ಸಹಕರಿಸಿ. ಅವ್ರ ಹೆಸರು ಬರೀತಾರೆ, ನಾನು ಕಲೆಕ್ಟ್ ಮಾಡ್ತಿದ್ದೇನೆ. ನಿಮ್ಮ ಡೀಟೇಲ್ಸ್ ಅನ್ನ ಸ್ವಲ್ಪ. ಮಳೆಗಾಲದಲ್ಲಿ ಫುಲ್ ಬಿಸ್ನೆಸ್ ಇಲ್ಲ ಅಂತ ಬಳಲ್ತಿದ್ದೆ. ಈಗ ಫುಲ್ ದುಡ್ಡು ಕೊಡ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾ ಉಂಟು ಮಾತ್ರ ನಮಗೆ. ನೋಡಿ ನೋಡಿ, ಇದನ್ನ ಇಟ್ಕೊಳ್ಳುದು ಓಡುದೆ, ಓಡ್ಲಿಕ್ಕೆ ಆಗುದಿಲ್ಲ. ಓಡಿ ಜಾಸ್ತಿ ಇದ್ದಾರೆ, ಕೈ ಕಾಲು ಎಲ್ಲ ಹಿಡಿತಾರೆ. ಥ್ಯಾಂಕ್ ಯು ನನಗೆ ಕೂಡ ಶೇರ್ ಮಾಡಿದ್ದಕ್ಕೆ. ನಮ್ಗೆ ಕೂಡ ಯಾರು ಇರ್ಲಿಲ್ಲ ಅಲ್ಲ. ಹೌದು ಹೌದು, ಕರೆಕ್ಟ್ ಅವ್ರು ಹೇಳಿದ್ರು ನೋಡಿ, ಒಂದು ಬಡವರಿಂದ ಇನ್ನೊಂದು ಬಡವರಿಗೆ ಹೆಲ್ಪ್. ಇದು ಬಡವರಾಗೆ ಉಂಟಾ ಮುಸುಂಟು ನೋಡಿ. ಇಲ್ಲ ಇಲ್ಲ, ಇದು ಬಡವ ಅಲ್ಲ ಆಯ್ತಾ, ಇದು ಭಯಂಕರ ರಿಚ್. ಅದೇ ನೆಕ್ಸ್ಟ್ ಒಂದು ಗ್ರೂಪ್ ಫೋಟೋ ಒಂದು ಮಧ್ಯದಲ್ಲಿ ತೆಗೆದುಕೊಂಡಿದ್ವಿ. ಈ ಥರ ಒಂದು ಮಜಾ ಮಸ್ತಿಯನ್ನು ಮಾಡ್ತಾ ಇರ್ತೀವಿ. ಈ ಥರ ಸೆಮಿನಾರ್ಸ್ಗಳು ನಡೀತಾ ಇರುತ್ತೆ. ವ್ಯಾಕ್ಸಿದು ಅಂತ ಹೇಳಿದರೆ ಮೊನ್ನೆ ಅವರು ಬಂದಾಗ ನಮಗೆ ಅವರಿಗೆ ಸರಿಯಾಗಿ ಪ್ರಾಡಕ್ಟನ್ನಷ್ಟು ತೋರಿಸಲಿಕ್ಕೆ ಆಗಿಲ್ಲ. ಅದರ ನಂತರ ನಮಗೆ ಒಂದು ಸ್ವಲ್ಪ ಫೇಶಿಯಲ್ ಕಿಟ್ಸ್ಗಳು ಕೂಡ ಬೇಕಿತ್ತು. ಅವ್ರದ್ದು ಫೇಶಿಯಲ್ಸ್ ಅದೆಲ್ಲ ಒಳ್ಳೆ ಲೈಕ್ ರೆಡಿ ಬೆಸ್ಟ್ ಫ್ರೂಟ್ಸ್ಗಳಿಂದ ಮಾಡಿರ್ತಾರಲ್ಲ, ಆ ಥರ ಇರುತ್ತೆ. ಅದು ಕಾಸ್ಟ್ಲಿ ಇದ್ದರೂ ಕೂಡ ನಿಮಗೆ ವರ್ತ್ ಇಟ್ ಅಂತ ಹೇಳ್ತೀವಲ್ಲ, ಹಾಗೆ ಇರುತ್ತೆ. ಸೊ ನಾವು ಡೈರೆಕ್ಟಾಗಿ ಆ ಪ್ರಾಡಕ್ಟನ್ನು ತಗೊಳ್ಳುವ ಮೊದಲು ಒಂದು ಸಲ ಸರಿಯಾಗಿ ನೋಡಿ ತಗೊಳ್ಳೋದು ಒಳ್ಳೆಯದಲ್ಲ. ಅವ್ರು ಹೇಳಿದರು ನೀವು ಯಾವಾಗಾದರೂ ಫ್ರೀ ಇದ್ದರೂ ಕೂಡ ಬರ್ಬೋದು ಅಂತ ಹೇಳಿ. ಈ ಥರ 200 ರೂಪೀಸ್ ಹಾಗೆ ಎಲ್ಲ ತೆಗಿತಾರೆ. ರೀಸನ್ ಅಂತ ಹೇಳಿದರೆ ನಮಗೆ ಊಟಕ್ಕೆಲ್ಲ ಹೊರಗೆ ಹೋಗ್ಬೇಕಂತ ಇರಲ್ಲ. ಮತ್ತು ಈ ಥರ ಹಾಲ್ ಬುಕ್ ಮಾಡಿದ್ರಿಂದ ಹಾಲಿಗೆ ಕೂಡ ಅಮೌಂಟ್ ಕೊಡಲಿಕ್ಕಿರುತ್ತೆ. ಇನ್ನು ಮುಂದೆ ಇವರು ಮಾಡಿದಾರಲ್ಲ ಈ ಟಿ-ಟ್ಯಾನ್ ಪ್ಯಾಕ್ ಕೂಡ ನಮ್ಮಲ್ಲಿ ಕೂಡ ಇರುತ್ತೆ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೇದುಂಟು, ರಿಸಲ್ಟ್ ಮಾತ್ರ ತುಂಬ ಕೋಲ್ಡ್ ಆಗುತ್ತೆ ಅಂತ. ಮತ್ತು ನೆಕ್ಸ್ಟ್ ನಾವು ಹೊರಗೆ ಬಂದ್ವಿ, ವಿನೋಷ ಮತ್ತು ನಾವು ಬಂದ್ವಿ. ನಾನು ವಿನೋಷನಿಗೆ ಹೇಳಿದೆ ನನಗೇನು ಇವತ್ತು ಸಮೋಸ ತಿನ್ಬೇಕಂತ ಹೇಳಿ ತುಂಬ ಮನಸ್ಸಾಗ್ತಾ ಉಂಟು ಅಂತ ಹೇಳಿ. ಅದಕ್ಕೆ ವಿನೋಷ ಹೇಳಿದ್ರು ನಾನು ಹೋಗುವಾಗ ನಿಮಗೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಸಂತೆಕಟ್ಟೆಯಲ್ಲಿ ತಿನ್ನಿಸ್ತೀನಿ ಅಂತ ಹೇಳಿ. ಒಳ್ಳೆದಿತ್ತು ಸಮೋಸ ಮಾತ್ರ. ನನಗೀಗ ಅಂಗಡಿದು ಹೆಸರು ನೆನಪಿಲ್ಲ. ಸ್ವಲ್ಪ ಪ್ಯಾಕ್ ಕೂಡ ಮಾಡ್ಕೊಂಡಿದ್ವಿ ನಾನು ಮತ್ತು ವಿನೋಷ. ನೋಡ್ಬೋದು ಚಟ್ನಿ ಎಲ್ಲ ಕೊಡ್ತಾಯಿದ್ರು, ಒಳ್ಳೆದಿತ್ತು. ಅವಳು ಬರ್ತಾ ಇರ್ತಿದ್ಲಂತೆ. ಅವಳು ಮೊದಲು ಇಲ್ಲಿ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅವ್ರು ಬರ್ತಾಯಿದ್ರಂತೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದದ್ದು. ಆ್ಯಕ್ಚುಲಿ ಪ್ಯಾಕ್ ಮಾಡಿದ್ದು ಕೂಡ ಅಮೌಂಟ್ ಅವಳೇ ಕೊಟ್ಟಿದ್ದಾಳೆ. ನಾನು ಎಷ್ಟು ಹೇಳಿದೆ ಕೊಡಬೇಡ ಅಂತ ಹೇಳಿ. ನಾನು ತುಂಬ ಪ್ಯಾಕ್ ಮಾಡಿಸಿದ್ದೆ ಆ್ಯಕ್ಚುಲಿ. ಅವಳು ಹೇಳಿದ್ರು ಕೇಳಿಲ್ಲ. ಕಾಫಿ ಕೂಡ ಒಳ್ಳೆದಿತ್ತು. ನನಗೆ ಚಪ್ಪೆ ಕಾಫಿ, ಅದನ್ನೇ ಅವಳು ಹೇಳಿದ್ದು. ನಾನು ಚಪ್ಪೆ ಕಾಫಿ ಕುಡಿದೆ, ಅವಳು ಶುಗರ್ ಕಾಫಿ ಕುಡಿದ್ಲು. ಮತ್ತು ನಾನು ಮಗನಿಗೆ ತಂದು ಕೊಟ್ಟೆ. ಅವನಿಗೆ ಭಾರಿ ಖುಷಿ ಆಯಿತು. ನಾನು ಈ ಥರ ಫ್ರೈಡ್ ಐಟಮ್ಸ್ ತರೋದು ಸ್ವಲ್ಪ ಕಡಿಮೆ, ಬಟ್ ಏನು ತರಬೇಕಂತ ಆಸೆ ಆಯಿತು. ಮತ್ತು ಮನೆಯಲ್ಲಿ ಎಲ್ಲರೂ ಇದ್ರಲ್ಲ ಅಂತ ಹೇಳಿ ತರೋಣ ಅಂತ ಹೇಳಿ ತೊಗೊಂಡು ಬಂದೆ. ಅವನಿನಷ್ಟು ತಿಂದಿಲ್ಲ, ಅವನು ಸಮೋಸ ಮಾತ್ರ ತಿಂದದ್ದು, ಬಾಕಿ ನಾವೇ ತಿಂದದ್ದು. ಅವನು ಫಸ್ಟ್ ಏನೇ ಆಗಲಿ ಅವನಿಗೆ ಎಲ್ಲರಿಗೂ ಒಂದೊಂದು ಕೊಟ್ಕೊಳ್ಬೇಕು. ಅದರ ನಂತರ ಅದೊಂದು ಅಭ್ಯಾಸ ನನಗೆ ತುಂಬ ಇಷ್ಟ ಆಗುತ್ತೆ. ಅವನಿಗೇನು ಬೇಕೋ ಅದನ್ನು ಅವನು ಇಟ್ಕೊಳ್ತಾನೆ, ಹೌದು. ಆದರೆ ಅವನು ಫಸ್ಟ್ ಕೊಟ್ಟು ಮತ್ತು ಅದರ ನಂತರ ಎಲ್ಲರಿಗೆ ಕೊಟ್ಟು ಮತ್ತು ಅವನು ತಿನ್ನೋದು. ನನಗೆ ಏನು ಗೊತ್ತಿಲ್ಲ, ನನಗೆ ಚಟ್ಟಂಬಡೆ ಅಂದರೆ ತುಂಬ ಇಷ್ಟ. ಮೊದಲು ನಾನು ಮನೆಯಲ್ಲಿ ಮಾಡ್ತಾ ಇದ್ದೆ. ಈಗ ಉದಾಸೀನ ಕಟ್ಟಿ ಹೋಗಿದೆ. ಏನು ಮಾಡೋದಂದ್ರೂ ಸಂಕಟ ಥರ ಆಗಿದೆ ನನಗೆ, ಯಾಕೆ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲರೂ ತಿಂದು ಆದ ನಂತರ ಹಸ್ಬೆಂಡ್ ನನಗೆ ತೋರಿಸಿದರು. ಅವರು ಇದನ್ನು ಮಾಡಿದರು, ಅಂದರೆ ಅಕ್ವೇರಿಯಮಿಗೆ ಏನಿರ್ತಾರೆ ಆಕ್ಸಿಜನ್, ಅದು ಅವರೇ ಮಾಡಿದ್ದು. ಸೊ ಅದನ್ನು ಅವರು ತೋರಿಸ್ತಾ ಇದ್ದರು. ಅದೇ ಹೇಳ್ತಾ ಇದ್ರು, ಫುಲ್ ಡೇ ಇದನ್ನೇ ಮಾಡ್ತಾ ಇದ್ದಾರೆ. ನೀರೆಲ್ಲ ಫುಲ್ ಚೆಲ್ಲಿದಂತೆ, ಅದರ ನಂತರ ವಾಪಸ್ ನೀರು ಒರೆಸಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಮೀನು ತಂದದ್ದು ಮಗನಿಗೋಸ್ಕರ. ಮಗ ಅದರದ್ದು 1 ಪೈಸೆ ಕೆಲಸ ಮಾಡಲ್ಲ, ಎಲ್ಲ ಹಸ್ಬೆಂಡೇ ಮಾಡೋದು. ಅಕ್ವೇರಿಯಮ್ ಕೂಡ ಯೂಟ್ಯೂಬಲ್ಲಿ ನೋಡಿ ಅವರೇ ಮಾಡಿದಾರಂತೆ. ಅದೇನು ಬಾಲ್ ಟೈಪಲ್ಲಿ ಉಂಟು ಅದೊಂದು ತಂದಿದ್ದಾರಂತ. ಅದು ಪೈಪ್ ಕೂಡ ತಂದಿದ್ದಾರ ಗೊತ್ತಿಲ್ಲ ನನಗೆ. ಅವ್ರು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಒಳ್ಳೆಯದಾಗಿತ್ತು ಅವರು ಮಾಡಿದ್ದು. ಮಾತ್ರ ಬೋಟ್ಲಲ್ಲಿ ನೀರು ತುಂಬಿದ ನಂತರ ರಿಟರ್ನ್ ಹೇಗೆ ಹಾಕೋದು ಅದನ್ನೇ ಕೇಳ್ತಾ ಇದ್ದೆ ನಾನು. ನೆಕ್ಸ್ಟ್ ಇವನು ಆಟ ಆಡ್ತಾ ಇದ್ದ. ಅವನ ಕಬಡಿನ ಒಳಗೆ ಹೋಗಿ ಅಲ್ಲಿ ನಾವು ಒಂದು ಟ್ರಾವೆಲಿಂಗ್ ಪಾಟ್ ನನ್ನ ಹತ್ರ ಉಂಟು, ಚಿಕ್ಕ ಗ್ಯಾಸ್ ಉಂಟು. ಅದು ನಾವು ಟ್ರಾವೆಲ್ ಮಾಡುವಾಗ ಎಲ್ಲ ತೊಗೊಂಡು ಹೋಗ್ಲಿಕ್ಕಾಗತ್ತೆ. ಅದು ಇದು ಏನು ಅಂತ ಹೇಳಿ ಮೆಡಿಸನ್ ಜಾಗದಲ್ಲಿ ಹೋಗಿ ಕೂತಿದ್ದಾನೆ. ನಾವೇನು ಕೆಲಸ ಮಾಡ್ತಾ ಇದ್ವಿ, ಅವನಲ್ಲಿ ನೋಡಿದರೆ ಒಳಗೆ ಹೋಗಿ ಕೂತ್ಕೊಂಡಿದ್ದಾನೆ.
ಅದರ ನಂತರ ಒಂದು ಕಸಿನಿದು ಒಂದು ಫೋನ್ ಬಂದಿತ್ತು, ಹೇಗಾದರೂ ಮಾಡಿ ಒಂದು ಕೆಳಗೆ ಇಳಿಸಿದ್ವಿ. ಅವನಿಗೆ ಎಲ್ಲ ಓಪನ್ ಮಾಡಿ ನೋಡಬೇಕು, ಮೆಡಿಸಿನ್ಸ್ ಹಾಗೆಲ್ಲ ಹೇಳದೆ ತಗೊಳ್ಳಲ್ಲ, ಆದರೂ ಕೂಡ ಅವನಿಗೆ ಚೆಕ್ ಮಾಡಬೇಕು ಅದೇನು ಇದೇನು ಅಂತ ಹೇಳಿ. ಮತ್ತೆ ಅವಳದು ಕಾಲ್ ಬಂದಿದೆ ಅಂತ ಹೇಳಿ ಕರೆಸಿದ್ವಿ ಹೇಗಾದರೂ ಒಂದು. ಹೇಗೆ ನೀವು ಗಿಫ್ಟ್ಗೆ ಹಿಂಗೆ ಓಹ್ ಪಾಡ್ದಲ್ಲ. ಅವನ ಕಸಿನ್ ದೊಡ್ಡ ಇದ್ದಾಳೆ, ಅವಳು ಸುಮ್ಮನೆ ಅವನ ಹತ್ರ ಮಾತಾಡ್ತಾ ಇದ್ದದ್ದು. ಅಂತ ಹೇಳಿದರೆ ಅವನಿಗೆ ರಿಮೋಟ್ ಕಾರ್ ಅಂದರೆ ತುಂಬ ಇಷ್ಟ. ಬಟ್ ನಾನು ಅವನಿಗೆ ವೇಟಿಂಗಲ್ಲಿ ಇಟ್ಟಿದ್ದೀನಿ, ನಾನು ನಿನ್ನ ಬರ್ಡೇಗೆ ತೆಗಿಸಿ ಕೊಡ್ತೀನಿ ಅಂತ ಹೇಳಿ. ಇಲ್ಲಿ ಒಂದು ಸಡನ್ನಾಗಿ ತೆಗಿಸಿ ಕೊಡ್ತಾನೆ ಇದ್ದರೆ ಮಕ್ಕಳಿಗೆ ಅದರದ್ದು ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕೋಸ್ಕರ ಅವಳ ಹತ್ರ ಕೇಳ್ತಾ ಇದ್ದ, ಅಂದ್ಲು ನಿನ್ಗೇನು ಗಿಫ್ಟ್ ಕೊಟ್ಟಿದ್ದಾರೆ ಬರ್ಡೇಗೆ, ರಿಮೋಟ್ ಕಾರ ಅಂತ. ಅದಕ್ಕೆ ಅವಳು ಹೇಳಿದ್ಲು ಹೌದು ಅಂತ, ಒಂದು ಹಳೆ ರಿಮೋಟ್ ಕಾರ್ ತೋರಿಸ್ತಾ ಇದ್ಲು. ಅವಳ ಜೀವ ತಿಂದು ಹಾಕಿದ್ದಾನೆ, ಅದು ಆನ್ ಮಾಡಿ ತೋರಿಸು, ಅದರದ್ದು ಲೈಟ್ ತೋರಿಸು ನನಗೆ ನೀನು, ಹಾಗೆ ಹೀಗೆ ಅಂತ ಹೇಳಿ. ಇಷ್ಟ ಆಗುವಾಗ ಉಂಟಲ್ಲ ಅವನು ಚೆನ್ನಾಗಿಯೇ ಇದ್ದಾಗ್ಬೋದಾ. ನೈಟ್ ಮಲಗುವ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆದ. ಬಿಸಿ ಆಗ್ತಾ ಆಗ್ತಾ ಜೋರು ಜ್ವರ ಅವನಿಗೆ ಪಾಪ. ಮತ್ತು ಅವನಿಗೆ ಮೆಡಿಸನ್ ಕೊಟ್ಟರು ಕೂಡ ಇಳಿತಾ ಇರಲಿಲ್ಲ, ತಣ್ಣೀರು ಪಟ್ಟಿ ಇಟ್ಟಿದ್ರು ಇಳಿತಾ ಇರಲಿಲ್ಲ. 2-3 ಸಲ ತಲೆ ಸ್ನಾನ ಮಾಡಿಸಿದ್ವಿ ತಣ್ಣೀರಲ್ಲಿ, ಆದರೂ ಕೂಡ ಇಳಿಲಿಕ್ಕೆ ಕೇಳ್ತಾ ಇರಲಿಲ್ಲ. ಫುಲ್ ನೈಟ್ ನಾವು ಮಲಗಿಲ್ಲನೆ ಅಂತ ಹೇಳ್ಬೋದು. ಮೆಡಿಸನ್ ಇತ್ತು ನನ್ನ ಹತ್ರ, ಥರ್ಮೋಮೀಟ್ರ್ ಕೂಡ ಕೈ ಕೊಡ್ತು ಪಾಪ. ಹಸ್ಬೆಂಡ್ ರಾತ್ರಿ ಹೋಗಿ ಹೊಸ ಥರ್ಮೋಮೀಟ್ರ್ ತೊಗೊಂಡು ಬಂದರು. ಮತ್ತು ಡೌಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಹೊಸ ಥರ್ಮೋಮೀಟ್ರ್ ಮೇ ಬಿ ಸರಿ ಇಲ್ಲ ಏನೋ ಅಂದ್ಕೊಂಡು. ಹೇಗೋ ಒಂದು ರಾತ್ರಿಯಿಂದ ಬೆಳಿಗ್ಗೆ ಆಯಿತು. ಅದ ನಂತರ ಬೆಳಿಗ್ಗೆ ಪಾರ್ಸೆಲ್ ಬಂದಿತ್ತು ಇದೊಂದು ಏನು ಹೇಳ್ತಾರೆ ವಾಲ್ಕೇನೋದು ಎಲ್ಲ ಐಟಮ್ಸನ್ನು ಆರ್ಡ್ರ್ ಮಾಡಿದ್ವಿ. ಅವರು ಬಂದಿದ್ದರು, ಅವ್ರ ಪರಿಚಯ ಇದೆ, ಎಲ್ಲ ಪಾರ್ಲರ್ ಐಟಮ್ಸ್ ಎಲ್ಲ ತೊಗೊಂಡು ಬರ್ತಾರೆ, ಮನೆಯದು ಅಂತ ಹೇಳಿ ಗೊತ್ತಾಗಿರ್ಬೋದು. ಸೊ ಅವ್ರ ಮನೆಗೇ ಕೊಟ್ಟರು. ಅವನು ಫುಲ್ ಖುಷಿಯಾಗಿದ್ದಾನೆ. ಸ್ವಲ್ಪ ಜ್ವರ ಇಳಿದಿತ್ತು ಅವನಿಗೆ ಆಗ. ಸೊ ಈಗ ಚೆಕ್ ಮಾಡ್ತಾ ಇದ್ದಾನೆ. ನಾವು ಇದನ್ನು ಮೀಶೋದಿಂದ ಆರ್ಡ್ರ್ ಮಾಡಿದ್ದು, ಅಮೆಝಾನಲ್ಲಿ ಕಾಸ್ಟ್ಲಿ ಇದೆ ಅಂತ ಹೇಳಿ ಮೀಶೋದಿಂದ ಆರ್ಡ್ರ್ ಮಾಡಿದ್ದು. ಬಟ್ ಒಂದು ಚೂರು ಕೂಡ ಒಳ್ಳೆಯದಿರಲಿಲ್ಲ, ವರ್ಕೇ ಆಗ್ತಾ ಇಲ್ಲ. ವಾಲ್ಕೇನೋ ಮೇಲೆ ಬರಲಿಕ್ಕೆ ಕೂಡ ಕಷ್ಟದಿಂದ ಬರ್ತದೆ ಅಂತ ಹೇಳ್ತದಲ್ಲ, ಹಾಗೆ ಬರ್ತಾ ಇತ್ತು. ಅಮೆಝಾನಲ್ಲಿ ಸಮಥಿಂಗ್ 500 ಎಷ್ಟೋ ಇತ್ತು. ನಾನು ಮತ್ತೆ ಜಸ್ಟ್ ಟ್ರಯಲ್ ಅಂತ ಹೇಳಿ ಮೀಶೋದಲ್ಲಿ ಚೆಕ್ ಮಾಡುವಾಗ 300 and ಸಮಥಿಂಗ್ ಏನೋ ಇತ್ತು. ಒಳ್ಳೆಯದೇ ಆಯಿತು. ಅಮೆಝಾನಿಂದ ತರಿಸಿಲ್ಲ, ಬಾಕ್ಸಿಂಗ್ ಎಲ್ಲ ಸೇಮೇ ಉಂಟು. ನನಗೆ ಅನಿಸಲ್ಲ ಅದು ಒಳ್ಳೇದು ಬಂದು ಇದು ಒಳ್ಳೇದು ಬಂದಿಲ್ಲ ಅಂತ ಹೇಳಿ. ಬಿಕಾಸ್ ಇರೋದು ಅದರಲ್ಲಿ ಸೋಡಾ ಇದೆ, ಬೇರೆದೇನು ಎಕ್ಸ್ಟ್ರಾ ಏನಿಲ್ಲ. ಹೀಲಿಯಂ ಗ್ಯಾಸ್ ಮಾಡೋದು ಆ ಟೈಪಲ್ಲಿಯೇ ಇತ್ತು. ಸರಿ, ಅದಕ್ಕೆ ಯಾವುದು ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಅದರ ನಂತರ ಇದೊಂದು 2 ಮಾಡಿದ್ದಾನೆ ಅಷ್ಟೇ ಅವನು. ಅದರ ನಂತರ ಅವನಿಗೆ ಬಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಮಗೆ ಡಾಕ್ಟ್ರ್ ಹತ್ರ ಕೂಡ ಹೋಗಲಿಕ್ಕೆ ಇತ್ತು. ಬಟ್ ತುಂಬ ಬೇಗ ಎದ್ದಿದ್ದಾನೆ, ಅವನಿಗೆ ನಿದ್ದೆ ಸಾಕಾಗ್ತಾ ಇರಲಿಲ್ಲ ಅಲ್ಲ. ನಾವು ಡಾಕ್ಟ್ರು ಬರುವ ತನಕನಾದರೂ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳಿ ಏನಾದರೂ ಒಂದು ಮಾಡಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಇಳಿದಾಗ ಕಷ್ಟದಲ್ಲಿ ಇಳಿದಿದೆ ಅಂತ ಹೇಳ್ಬೋದು. 9900 ತನಕ ಇತ್ತು. ಬಟ್ ಅಷ್ಟು ಕಷ್ಟದಲ್ಲಿ ಇಳಿದದ್ದೇ ಒಳ್ಳೆ ಗ್ರೇಟ್ ಅಂತ ಹೇಳಬೇಕು. ಹಾಗೆ ಆಗಿದೆ ನಮಗೆ ರಾತ್ರಿ ಇಡೀ. ಮತ್ತು ಇದನ್ನೆಲ್ಲ ಅವನ ಹಸ್ಬೆಂಡ್ ಹತ್ರನೇ ಜಾಸ್ತಿಯಾಗಿ ಮಾಡಿಸೋದು, ನನ್ನ ಹತ್ರ ಅದೆಲ್ಲ ಹೇಳಲಿಕ್ಕೆ ಬರಲ್ಲ. ಅವನು ಈ ಥರ ಸೈನ್ಸ್ ಪ್ರಾಜೆಕ್ಟ್ ಎಲ್ಲ ಏನುಂಟು ಅದೆಲ್ಲ ಅವರೇ ಮಾಡೋದು ಜಾಸ್ತಿಯಾಗಿ. 1-2-3 ಸಲ ಏನೋ ಮಾಡಿ ವೇಸ್ಟ್ ಆಯಿತು ಪೌಡರ್. ಮತ್ತೇನು ಮಾಡೋದು, ಎಷ್ಟು ಮಾಡಿದ್ರೂ ಅದು ಮೇಲೆ ಬರಲಿಕ್ಕೆ ಕೇಳಲ್ಲ. ಮತ್ತು ಡಾಕ್ಟ್ರಿಗೆ ಕಾಲ್ ಮಾಡುವಾಗ ಸ್ವಲ್ಪ ಲೇಟೇ ಬರಲಿಕ್ಕೆ ಹೇಳಿದರು. ಐ ಥಿಂಕ್ ರಶ್ ಇರ್ಬೋದು ಅಂತ. ಸೊ ಆ ಇಡೆಯಲ್ಲಿ ನನಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅವರಿಗೆ ಅವರ ಶಾಪಿದು ಮೊನ್ನೆ ಮಾತ್ರ ನಾನು ವಿಡಿಯೋ ಹಾಕಿದ್ದೆ, ಲುಕ್ ಆಪ್ಟಿಕಲ್ ಅಂತ ಹೇಳಿ. ಅವ್ರದ್ದು ಓಪನಿಂಗ್ ಆಗಿತ್ತಲ್ಲ, ಅವ್ರದ್ದು ವೀಡಿಯೋಸ್ ಇನ್ಸ್ಟಾಗ್ರಾಮಿಗೆ ಶಾರ್ಟಿಗೆ ಅಂತ ಹೇಳಿ ಬಂದಿದ್ದಾರೆ. ನಿಮ್ಮದು ಜೆನ್ಯೂನ್ ಆಗಿ ವಿಡಿಯೋ ಕೊಡ್ಬೋದಾ ಅಂತ ಹೇಳಿ. ಜೆನ್ಯೂನ್ ಆಗಿ ಅಂತ ಹೇಳಿದರೆ ನಾನು ಅವ್ರದ್ದು ರೆಗ್ಯುಲರ್ ಕ್ಲೈಂಟ್ ಕೂಡ. ಅವ್ರದ್ದು ನನಗೆ ಪ್ರಾಡಕ್ಟ್ಸ್ ಕೂಡ ಇಷ್ಟ ಆಗುತ್ತೆ, ಲೈಕ್ ನಾಟ್ ಅ ಫೇಕ್ ಒನ್, ರಿಯಲ್ ಆಗಿ ನನಗೆ ಇಷ್ಟ ಆಗುತ್ತೆ.
ಸೊ ಅದಕ್ಕಾಗಿ ಕೊಡ್ಬೋದಾ ಅಂತ ಹೇಳಿ ಮತ್ತೆ ಅಂದ್ಕೊಂಡೆ, ನನಗೆ ಹೇಗಾದರೂ ಟೈಮ್ ಉಂಟಲ್ಲ, ನನ್ನಿಂದ ಒಂದು ಜಸ್ಟ್ ಚಿಕ್ಕ ಹೆಲ್ಪ್ ಆಗ್ತದಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹೇಳಿದೆ. ನಾನು ಒಂದು ವಿಡಿಯೋ ಕೊಡುವ ತನಕ 100% ಟೈಮ್ ಉಂಟು, ಬಿಕಾಸ್ ನನಗೆ ಟೇಕ್ ಅಂತೂ ತೊಗೊಳ್ಬೇಕಂತ ಇಲ್ಲ, ನಮಗೆ ಇದೇ ಕೆಲಸ ಆಗಿರೋದ್ರಿಂದ ಅಭ್ಯಾಸ ಆಗಿ ಹೋಗಿದೆ. ಸೊ ನಾನು ಅಲ್ಲಿ ಒಂದು ಹೋದೆ. ನನ್ನ ಹೆಸರು ಬಂದು ಜನಿಟಾ ಫುಟ್ಟಾಡು ಅಂತ. ನಾನು ಮಡಂತ್ಯಾರು ಡ್ರೀಮ್ ಬ್ಯೂಟಿ ಪಾರ್ಲರ್ ಓನರ್. ಇವರು ಬಂದು ಅಮಿತಾ ಲುಕ್ ಆಪ್ಟಿಕಲ್ ನವರದ್ದು ಆಪ್ಟಿಕಲ್ ಈಗ ಅವರ ಓನರ್. ನಮಗೆ ಇವರು ಪರಿಚಯ ಅಂದ್ರೆ ಒಂದು ನಾನ್ ಮದುವೆ ಆಗಿ ಬಂದು ಮಡಂತಿಯರಿಗೆ 7 ವರ್ಷ ಆಯ್ತು. ಸೊ 7 ವರ್ಷದಿಂದ ಇವರು ನನಗೆ ಪರಿಚಯ. ಇವರು ನನ್ನ ಹಸ್ಬೆಂಡ್ ಇದು ಸ್ಪೆಕ್ಟ್ ಇವರೇ ಮಾಡೋದು. ಮತ್ತೆ ನನ್ನ ಸ್ಟಾಫ್ ಗಳು ಕೂಡ ತುಂಬಾ ಮೊಬೈಲ್ ನೋಡ್ತಾ ಇರೋದ್ರಿಂದ ನಾನ್ ಡೈರೆಕ್ಟ್ ಅವರಿಗೆ ಹೊರತನ್ನೇ ಕಳಿಸಿ ಬಿಡೋದು. ಅವರು ಯಾವತ್ತು ನೋಡಿದ್ರೆ ತಲೆನೋವು ಇದು ಅದು ಅಂತ. ಸೊ ಫಸ್ಟ್ ಇವರಿಗೆ ಕೇಳೋದು ನೋಡಿ ಇವರು ಡೈಲಿ ಮೊಬೈಲ್ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಇವರಿಗೊಂದು ಚೆಕ್ ಮಾಡಿ ಅಂತ ಎವ್ರಿ ಟೈಮ್ ಅವ್ರು ರೆಸ್ಪೆಕ್ಟ್ ಕೊಡೋದು. ಇನ್ನೊಂದು ಮೇನ್, ಅವರು ನನ್ಗೆ ಲೆನ್ಸ್ ಪ್ರೊವೈಡ್ ಮಾಡ್ತಾರೆ ಬ್ರೈಡ್ಸ್ ಗಳಿಗೆ, ಮೇಕ್ ಓವರಿಗೆ. ಸೊ ನಿಮಗೆ ಮಡಂತ್ಯಾರ್ ಅಥವಾ ಇಲ್ಲಿ ಹತ್ತಿರ ದೂರ ಯಾರಿಗಾದ್ರೂ ಸ್ಪೆಕ್ಟಿಕಲ್ ಬೇಕಾದ್ರೆ ಲೆನ್ಸ್ ಮೇನ್ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಲೆನ್ಸ್. ನಾವು ಬ್ರೈಡ್ಸ್ ಗೆ ಕೂಡ ಹೇಳ್ತೀವಿ ಸ್ಪೆಕ್ಟ್ ಯೂಸ್ ಮಾಡಬೇಡಿ, ಲೆನ್ಸ್ ಯೂಸ್ ಮಾಡಿ, ಬಿಕಾಸ್ ಫೋಟೋಸ್ ಒಳ್ಳೇದ್ ಬರ್ತದೆ ಅಂತ. ನಾನು ತುಂಬಾ ಬ್ರೈಡ್ಸ್ ಗೆ ಇವರಿಗೆ ಕೊಟ್ಟಿದ್ದೀನಿ, ಅವರು ಕೂಡ ಹೇಳ್ತಾರೆ ಲೆನ್ಸ್ ಹಾಕಿದ್ರಿಂದ ನನ್ನ ಫೋಟೋಸ್ ಒಳ್ಳೇದ್ ಬಂದಿದೆ ಅಂತ ಹೇಳಿ. ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಧೈರ್ಯದಿಂದ. ಅದರ ನಂತರ ನಾವು ಅವನಿಗೆ ಕರ್ಕೊಂಡು ಹೋದ್ವಿ ಡಾಕ್ಟ್ರ್ ಹತ್ರ. ಅವನಿಗೆ ನಾವು ಕರ್ಕೊಂಡು ಹೋಗೋದು BC ರೋಡಿಗೆ. ಪಾಪ ಅನ್ನಿಸ್ತದೆ, ಅವನಿಗೆ ನೋಡಲಿಕ್ಕೆ ಕೂಡ ಆಗಲ್ಲ. ಸೊ ನಾನು ಅವನ ಜೊತೆಗೇ ಕೂತ್ಕೊಂಡೆ, ಅವನು ವಾಮಿಟ್ ಪೆಮ್ನಿ ಮಾಡಿಕೊಂಡು ಬಿಟ್ರೆ ಅಂತ ಹೇಳಿ. ಸೇಮ್ ಅಗೇನ್ ಅವರಿಗೆ ಫೀವರ್ ಹೈ ಆಗಿತ್ತು. ಸೊ ನಾನು ಅವನನ್ನು ಕೋಲ್ಡ್ ವಾಟ್ರಲ್ಲಿ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದೆ, ಬಿಕಾಸ್ ಸ್ವಲ್ಪ ಚಿಲ್ಡ್ ಇರಲಿ ಬಾಡಿ ಅಂತ ಹೇಳಿ. ಮತ್ತು ಅಲ್ಲಿ ಹೋಗಿ ಕೂಡ ರಶ್ ಇದ್ದರೆ ಅಂತ ಹೇಳಿ. ಅಲ್ಲಿ ಅಷ್ಟು ರಶ್ ಇರಲಿಲ್ಲ, ನಮಗೆ ಬೇಗ ಸಿಕ್ಕಿದೆ. ವೆದರ್ ಚೇಂಜ್ ಆಗಿ ಉಂಟಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವನಿಗೆ ಜಸ್ಟ್ ವೈರಲ್ ಫೀವರ್ ಅಂತ ಹೇಳಿ ಡಾಕ್ಟ್ರು ಮೆಡಿಸಿನ್ ಕೊಟ್ಟಿದ್ರು. ಇಲ್ಲಿ ಬ್ಲಡ್ ಟೆಸ್ಟ್ ಏನೂ ಮಾಡಿರಲಿಲ್ಲ, ಬಿಕಾಸ್ ಅವನಿಗೆ ಸದ್ಯದಲ್ಲಿ ಒಂದು ಜ್ವರ ಬಂದು ಹೋಗಿತ್ತು, ಮತ್ತು ಸಿಂಟಮ್ಸ್ ಏನೂ ಇರಲಿಲ್ಲ. ವಾಮಿಟಿಂಗ್ ಇದೆಲ್ಲ, ವಾಮಿಟ್ ಅಂದರೆ ಅವ್ನು ನೈಟಲ್ಲಿ ಒಂದು ಸಲ ಮಾಡಿದ್ದ, ಅದು ಕಾಮನ್, ಜಸ್ಟ್ ಒಂದು ಮೆಡಿಸಿನ್ ಕೊಡುವಾಗ. ಅದು ಬಿಟ್ಟು ಅವನಿಗೆ ಬೇರೆ ಏನು ಸಿಂಟಮ್ಸ್ ಇರಲಿಲ್ಲ. ಸೊ ಅದಕ್ಕೆ ಅವರು ವೈರಲ್ ಫೀವರ್ ಅಂತ ಹೇಳಿ ಮೆಡಿಸಿನ್ ಕೊಟ್ಟರು. ಹೊಟ್ಟೆಗೆ ಏನು ತಿಂತಾ ಇರಲಿಲ್ಲ, ಅದಕ್ಕೋಸ್ಕರ ಆನ್ ದ ವೇ ಒಂದು ಪಿಜ್ಜಾವನ್ನು ಪಿಕಪ್ ಮಾಡಿದ್ವಿ. ಅಷ್ಟು ನನಗೆ ಕೂಡ ಇಷ್ಟ ಆಗಲಿಲ್ಲ, ಒಳ್ಳೆಯದೇ ಇರಲಿಲ್ಲ ಒಂದು ಚೂರು ಕೂಡ. ಸೊ ಅವನು ತಿಂದು ಇಲ್ಲ, ಅದು ಕೂಡ ವೇಸ್ಟೇ ಆಯಿತು. ಸೊ ನೆಕ್ಸ್ಟ್ ಈಗ ಮನೆಗೆ ಕರ್ಕೊಂಡೋಗಿ ನಾವು ರೆಸ್ಟ್ ಮಾಡಿಸೋದು. ಯಾಕಂತ ಹೇಳಿದರೆ ಅವನಿಗೆ ರೆಸ್ಟೇ ಬೇಕು, ಬಟ್ ಅವನು ಏನು ಕೂಡ ತಿಂತಾ ಇಲ್ಲ. ಆದರೆ ಉಂಟಲ್ಲ, ಈವ್ನಿಂಗ್ ಆದರೂ ಕೂಡ ಅವನ ಜ್ವರ ಕೇಳಿಲ್ಲ ಇಳಿಲಿಕ್ಕೆ. ಮತ್ತು ನನಗೆ ಭಯ ಆಗಲಿಕ್ಕೆ ಶುರುವಾಯಿತು, ಯಾಕಂದರೆ 104, 103, 102 ಇಂದ ಕೆಳಗೆ ಹಿಡಿತಾ ಇರಲಿಲ್ಲ. ಟಿಲ್ 6 o'clock ತನಕ ನಾನು ಎಷ್ಟಾಗ್ತದೆ ಅಷ್ಟು ಅವನಿಗೆ ತಣ್ಣೀರು ಪಟ್ಟಿ ಅದು ಇಟ್ಕೊಂಡೇ ಟ್ರೈ ಮಾಡಿದೆ, ಮತ್ತು ಆಗಲ್ಲ ಅಂತ ಹೇಳಿ ಒಂದು 6:30ಗೆ ನಾವು ಹೊರಟ್ವಿ ತುಂಬೆಗೆ. ಯಾಕಂತ ಹೇಳಿದರೆ ಅವರ ಮಕ್ಕಳ ಡಾಕ್ಟ್ರು ಹೇಳಿದರು 6 ಗಂಟೆ ಒಳಗೆ ಆದರೆ ಬನ್ನಿ ಅಂತ ಹೇಳಿ. ಮತ್ತು ನನಗೆ ಅದು ಅವರು ರೆಸ್ಪಾನ್ಸ್ ಅಷ್ಟು ಮಾಡ್ತಾ ಇದ್ದದ್ದು ಸರಿ ಅಂತ ಅನಿಸಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ತುಂಬೆಗೆ ಕರ್ಕೊಂಡು ಹೋದ್ವಿ. ನಮ್ಮ ಒಂದು ಅತ್ತಿಗೆ ಅಲ್ಲಿ ವರ್ಕ್ ಮಾಡ್ತಾರೆ, ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ. ಮತ್ತು ಅವರು ಹೇಳಿದರು ನಾನಲ್ಲಿ ಮಾತಾಡಿ ಇಡ್ತೀನಿ, ನೀವು ಹೋಗಿ ಅಂತ ಹೇಳಿ. ಮತ್ತು ನಾವು ಅಲ್ಲಿ ಹೋದ್ವಿ. ಸುಮಾರು 7 o'clockಗೆ ನಾವು ರೀಚ್ ಆಗಿದ್ವಿ. ಹೋಗುವಾಗ ಅಗೇನ್ ನಾನು ತಣ್ಣೀರು ಸ್ನಾನ ಪಟ್ಟಿ ಇಟ್ಟು ಔಷಧಿ ಕೊಟ್ಟು ಕರ್ಕೊಂಡೋಗಿದ್ದೆ. ಅಲ್ಲಿ ರೀಚ್ ಆದರೂ ಕೂಡ ಅವನಿಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಮತ್ತು ಅವರು ಫೀವರ್ ಎಲ್ಲ ಚೆಕ್ ಮಾಡಿದರು, ಮತ್ತು ನಮಗೆ ಸೇಮ್ ಹೇಳಿದರು ತಣ್ಣೀರು ಪಟ್ಟಿ ಇಡಲಿಕ್ಕೆ. ಅಗೇನ್ ನಾವು ಅದನ್ನೇ ಮಾಡಿದ್ವಿ. ಒಂದು 7 ಗಂಟೆಗೆ ಹೋದವರು ನಾವು ಅಲ್ಲಿ 12 ಗಂಟೆ ರಾತ್ರಿ ತನಕ ಕೂತ್ಕೊಂಡ್ವಿ. ಬಟ್ ಆದರೂ ಕೂಡ ಅವನ ಜ್ವರ ಇಡೀಲಿಕ್ಕೆ ಕೇಳ್ತಾ ಇರಲಿಲ್ಲ. ಮತ್ತು ಎಟ್ ದ ಎಂಡ್ ನಮಗೆ ಆಪ್ಷನ್ ಇಲ್ಲದೆ ನಾವು ಅವನನ್ನು ಅಡ್ಮಿಟ್ ಮಾಡಬೇಕಾಯಿತು. ಬಿಕಾಸ್ ನನಗೆ ಅವನಿಗೆ ಅಡ್ಮಿಟ್ ಮಾಡಲಿಕ್ಕೆ ಬೇಡ ಇತ್ತು. ಯಾಕಂತ ಹೇಳಿದರೆ ಅವನಿಗೆ ಒಂದು ಸಲ ಚಿಕ್ಕ ಕಾರಣಕ್ಕೆ ಅಡ್ಮಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವನು ಭಯ ಬೀಳ್ತಾನಲ್ಲ ಆಸ್ಪತ್ರೆಗೆ ಬರಲಿಕ್ಕೆ ಅಂತ, ಅದೊಂದು ನನಗೆ ಭಯ ಇತ್ತು ಅಷ್ಟೇ.
ಆದರೆ ಅವನು ಆಗ್ತಾ ಇರಲಿಲ್ಲ. ಅವರು ಕೂಡ ತುಂಬ ಟ್ರೈ ಮಾಡಿದರು. ಒಂದು 5 hours ನಾನು ಕೆಳಗೆ ಕೂತ್ಕೊಂಡೆ, ಆದರೂ ಕೂಡ ಆಗ್ತಾ ಇರಲಿಲ್ಲ. ಮತ್ತೆ ಅಡ್ಮಿಟ್ ಮಾಡಿದರು. ನಮಗೆ ಪರ್ಸ್ನಲ್ ರೂಮ್ ಸಿಕ್ಕಿಲ್ಲ, ಫುಲ್ ಇತ್ತು. ಸೊ ನಮಗೆ ಸೆಮಿ ಸಿಕ್ಕಿತ್ತು. ಸೊ ನಾವು ಸೆಮಿ ರೂಮನ್ನೇ ತೊಗೊಂಡ್ವಿ. ನಾನು ಅವನ ಜೊತೆಗೆ ಮೇಲೆಗೆ ಮಲಗಿದ್ದೆ. ಯಾಕಂತ ಹೇಳಿದರೆ ಮಗು ಅಲ್ಲ, ಭಯ ಬೀಳುವ ಚಾನ್ಸಸ್ ಉಂಟು ಅಂತ ಹೇಳಿ ನರ್ಸ್ ಕೂಡ ಹೇಳಿದರು ಮೇಲೇ ಮಲಗಲಿಕ್ಕೆ. ಇದು ನೆಕ್ಸ್ಟ್ ನಾನು ಬೆಳಿಗ್ಗೆ ತೆಗೆದ ವಿಡಿಯೋ. ಅವನು ಫುಲ್ ನೈಟ್ ಮಲಗಿದ್ದಾನೆ, ಡ್ರಿಪ್ಸ್ ಕೂಡ ಹಾಕಿದ್ದಾರೆ, ಒಳ್ಳೆ ನಿದ್ದೆ ಮಾಡಿದ್ದಾನೆ. ಸ್ವಲ್ಪ ಜ್ವರ ಕೂಡ ಇಳಿದಿದೆ, ಥ್ಯಾಂಕ್ ಗಾಡ್ ಅಂತ ಹೇಳಬೇಕು. ನಾವು ರಪ್ಪ ಆ್ಯಕ್ಷನ್ ತಗೊಂಡು ಬಂದ್ವಿ. ಇಲ್ಲ ಅಂತ ಹೇಳಿದರೆ ಹೇಳಲಿಕ್ಕೆ ಆಗಲ್ಲಲ್ಲ, ಈಗಿನ ಜ್ವರ ಏನೆಲ್ಲ ಆಗಿ ಕನ್ವರ್ಟ್ ಆಗಿ ಬಿಡತ್ತೆ. ಇದೊಂದು ಒಳ್ಳೆ ಇಷ್ಟ ಆಯಿತು ನನಗೆ. ಡ್ರಿಪ್ಸಿಗೆ ಈ ಥರದ್ದು ಬಂದಿದೆ ಈಗ, ಅದು ತನ್ನಂತಾನೆ ಸ್ಟಾಪ್ ಆಗುತ್ತೆ ಅಂತೆ. ಮಕ್ಕಳಿಗೆ ಬೆಸ್ಟ್, ಬಿಕಾಸ್ ನಿದ್ದೆಯಲ್ಲಿ ಗೊತ್ತಾಗದಿದ್ದರೆ ತನ್ನಂತಾನೆ ಟೈಮರ್ ಇಟ್ಟು ಹೋಗ್ತಾರೆ ಅವರು, ಸ್ಟಾಪ್ ಆಗಿ ಇರುತ್ತೆ. ಸೊ ನಮಗೆ ಟೆನ್ಷನ್ ತೊಗೊಳ್ಬೇಕಂತ ಇಲ್ಲ. ಮತ್ತು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಇದು ನೆಕ್ಸ್ಟ್ 2 days ಬಿಟ್ಟಿದ್ದು ನಂತರದ್ದು ವಿಡಿಯೋ. ಮತ್ತು ಅವನಿಗೆ ಜ್ವರ ಕೂಡ ಕಡಿಮೆ ಆಯಿತು. ಅದರ ನಂತರ ಅವನಿಗೆ ಡ್ರಿಪ್ಸ್ ಕೂಡ ಸ್ಟಾಪ್ ಮಾಡಿದರು, ಬಿಕಾಸ್ ಅವನು ಹೊಟ್ಟೆಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ 2 days ಬಿಟ್ಟು. ಮತ್ತು ಈವ್ನಿಂಗಲ್ಲಿ 3rd day ಅಂತ ಇದ್ದು, 3rd dayಗೆ ನಾನು ಅವನನ್ನು ಹೊರಗೆ ಕರ್ಕೊಂಡು ಬಂದೆ. ಆಗ ಅವನು ಸರಿಯಾಗಿದ್ದಾನೆ. 2nd dayಗೆ ಅವನು ಆಲ್ಮೋಸ್ಟ್ ಸರಿಯಾಗಿದ್ದ. 3rd dayಗೆ ಈವ್ನಿಂಗ್ ಟೈಮಲ್ಲಿ ಏನೋ ಮಾಡಿದ್ದು ನಾನು ವಿಡಿಯೋ ಇದು. ಆಗ ಅವನಿಗೆ ಸರಿ ಅಂದರೆ ಕರೆಕ್ಟ್ ಹುಷಾರಾಗಿದ್ದಾನೆ. ಮತ್ತು ನಮ್ಮ ಬೆಡ್ಡಿಗೆ ನೆಕ್ಸ್ಟ್ ಬೆಡ್ಡಿಗೆ ಇನ್ನೊಂದು ಮಗು ಇತ್ತು. ಅವನು ಮತ್ತು ಇವಳು ಭಾರಿ ಬೆಸ್ಟ್ ಫ್ರೆಂಡ್. ಅದಕ್ಕೆ ಇಬ್ಬರು ಕೂಡ ಭಯಂಕರ ಆಟ ಆಡೋದೆ. ನನಗೆ ಕೂಡ ಅದೊಂದು ಒಳ್ಳೆಯದಾಯಿತು. ಸೊ ಅದರಿಂದ ಅವನು ಒಂದು ಭಯ ಬೀಳುವ ಚಾನ್ಸಸ್ಸಿಗೆ ಬಂದಿಲ್ಲ. ಸೊ ಅವನು ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಫ್ರೆಂಡಾಗಿಯೇ ಇದ್ದ ಇಬ್ಬರು ಕೂಡ. ಅವಳು ಸ್ವಲ್ಪ ಚೆಸ್ ಎಲ್ಲ ತೊಗೊಂಡು ಬಂದಿದ್ಲು, ನಾವು ಮತ್ತೆ ಹೋಗಿ ಟಾಯ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅದರ ನಂತರ ಉಂಟಲ್ಲ, ನನಗೆ ಜೋರು ಜ್ವರ, ಹಸ್ಬೆಂಡಿಗೂ ಜ್ವರ ಇತ್ತು. ಅವನಿಗೆ ಅಡ್ಮಿಟ್ ಮಾಡಿದ್ದ ನೆಕ್ಸ್ಟ್ ಡೇ ಹಸ್ಬೆಂಡಿಗೂ ಜ್ವರ. ಅವ್ರು ಮಡಂತಿಯರಿಂದ ತೊಗೊಂಡು ಬಂದಿದ್ದರು ಮೆಡಿಸನ್. ಈಗ ಇವರು ಹುಷಾರಿದ್ದಾರೆ, ನನಗೆ ಜೋರು ಜ್ವರ. ಇವ್ರು ನನಗೆ ಮೆಡಿಸಿನ್ ತೊಗೊಂಡು ಬಂದಿದ್ದರು ಮಡಂತಿಯರಿಂದನೇ. ಬಟ್ ನನಗೆ ಮನೆಗೆ ಹೋಗಲಿಕ್ಕೆ ಬಿಟ್ಟು ಹೋಗಲಿಕ್ಕೆ ಬೇಡ ಮಗನಿಗೆ. ಡಾಕ್ಟ್ರು ಹೇಳಿದರು ನೀವು ಹೋಗಿ, ಅವನಿಗೆ ಮತ್ತೆ ಸ್ಪ್ರೆಡ್ ಆಗುವ ಚಾನ್ಸ್ ಉಂಟು ಅಂತ ಹೇಳಿ. ಬಟ್ ನನಗೆ ಅವನು ಬಿಟ್ಟು ಹೋಗಲಿಕ್ಕೆ ಬೇಡ ಇತ್ತು. ಬಟ್ ಇವನಿಲ್ಲಿ ಆಟ ಆಡ್ತಾ ಇದ್ದಾನೆ, ಅವರು ಹುಷಾರಾಗಿದ್ದಾರೆ. ಇದು ಆ್ಯಕ್ಚುಲಿ ನಾನು ಸಂಡೇ ಮಾಡಿದ ವಿಡಿಯೋ. ಸಂಡೇ ನನಗೆ ಜೋರಾಗಿದೆ ಕೂಡ. ನಾನು ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡೆ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಾಡಿ. ಸಂಡೇಗೆ ನಮಗೆ ಡಿಸ್ಚಾರ್ಜ್ ಸಿಕ್ಕಿಲ್ಲ, ಬಿಕಾಸ್ ಇನ್ಶೂರೆನ್ಸಿಗೆ ಸಂಡೇ ಡಿಸ್ಚಾರ್ಜ್ ಇಲ್ಲ ಅಂತ ಹೇಳಿದರೆ ನಮಗೆ ಸಂಡೇ ಡಿಸ್ಚಾರ್ಜ್ ಇತ್ತು. ಬಟ್ ಏನು ಮಾಡೋದು, ಮೆಡಿಸಿನ್ಸ್ ತೊಗೊಂಡು ಅಲ್ಲಿಯೇ ಮಲಗಿದೆ, ಮತ್ತೇನು ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ. ಹಾಯ್ ಗೈಸ್, ಸೊ ನಾವೀಗ ಮನೆಗೆ ಬಂದಿದ್ದೀವಿ. ನನಗೆ ಓಕೆ, ಪರವಾಗಿಲ್ಲ, ಸುಸ್ತುಂಟು. ಮಗ ಹುಷಾರಿದ್ದಾನೆ, ಹಸ್ಬೆಂಡ್ ಕೂಡ ಹುಷಾರಿದ್ದಾರೆ. ನನಗೆ ಸ್ವಲ್ಪ ಸುಸ್ತು ಬಾಕಿ ಉಂಟು, ಹಾಗೆ ಅಂತ ಬಾಕಿ ಏನಿಲ್ಲ, ಜ್ವರ ಏನಿಲ್ಲ. ಇವತ್ತೊಂದು ಸ್ವಲ್ಪ ಕೆಲಸ ಉಂಟು ನನಗೆ. ಪಂಚಾಯಿತಿಯಲ್ಲಿ ನಮ್ಮ ಲೈಸೆನ್ಸ್ ಇದು ಕೆಲಸ ಎಲ್ಲ ಉಂಟು, ಸೊ ಹೋಗಬೇಕು. ನೆಕ್ಸ್ಟ್ ಮಗ ಹುಷಾರಿದ್ದಾನೆ. ತುಂಬ ಜಾಗ್ರತೆ ಮಾಡಿ ಎಲ್ಲರೂ ಕೂಡ. ಹ್ಯಾಂಡ್ ಫುಟ್ ಮೌತ್ ಅಂದರೆ ಕಾಲು ಬಾಯಿ ರೋಗ, ಹಾಗೆ ನಾರ್ಮಲ್ ಜ್ವರ ತುಂಬ ಜೋರಾಗಿದೆ. ಅವನಿಗೆ ಕೂಡ ಬಂದದ್ದು ವೈರಲ್ ಫೀವರೇ, ಬೇರೆದೇನಲ್ಲ. ಆದರೂ ಕೂಡ ಹೈ ಆಗಿದೆ. ಸೊ ನಾವು ಅವನಿಗೆ ಜಾಸ್ತಿಯಾಗಿ ನಾನು ಎಲ್ಲ ಮೆಡಿಸಿನ್ಸ್ಗಳನ್ನು ಮನೆಯಲ್ಲಿ ಇಡ್ತೀನಿ. ಅದರಿಂದ ನಮಗೆ ರಾತ್ರಿ ಕೊಡಲಿಕ್ಕೆ ಒಳ್ಳೆಯದಾಯಿತು. ಆದರೂ ಕೂಡ ಅವನಿಗೆ ಜ್ವರ ನಿಲ್ತಾ ಇರಲಿಲ್ಲ. ನಾವು ಮೇಲೆ ಅವನಿಗೆ ತಣ್ಣೀರು ಬಟ್ಟೆ ಅದೆಲ್ಲ ತಣ್ಣೀರಲ್ಲಿ ಸ್ನಾನ ಹಾಗೆಲ್ಲ ಮಾಡ್ತಾ ಇದ್ವಿ. ಮೆಡಿಸಿನ್ ಕೊಟ್ಟಿದ್ದೀರಾ ಅಥವಾ ಡಾಕ್ಟ್ರಿಂದ ತಂದಿದ್ದೀರಾ, ಆಲ್ರೆಡಿ ಕೊಟ್ಟಿದ್ದೀವಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬೇಡಿ ಪ್ಲೀಸ್, ಚೆಕ್ ಮಾಡ್ತಾನೆ ಇರಿ. ಮನೆಯಲ್ಲಿ ಆದಷ್ಟು ಎಲ್ಲರ ಮನೆಯಲ್ಲಿ, ಮಕ್ಕಳಿರುವ ಮನೆಯಲ್ಲಿ ಅಂತೂ ಥರ್ಮಾಮೀಟರ್ ಮಸ್ಟ್ ಇಟ್ಕೊಂಡ್ಬಿಡಿ. ಇರ್ಬೋದು ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ನಾವು ಅವನಿಗೆ ಜ್ವರದ ಮೆಡಿಸಿನ್ ಕೊಟ್ಟಿದ್ರು ಕೂಡ 104 ಬಂದದ್ದು 102 ತನಕ ಮಾತ್ರ ಬಂದಿದೆ. ಅದರ ನಂತರ ಕೆಳಗೆ ಇಳಿತಾ ಇರಲಿಲ್ಲ. ಹಾಗೆ ನೀವು ಮೇನ್ ಥಿಂಗ್, ಒಂದು ವೇಳೆ ನಿಮಗೆ ಮೆಡಿಸಿನ್ ಕೊಟ್ಟು ಕೂಡ ಕಡಿಮೆ ಆಗ್ತಾ ಇಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದರೆ ತಣ್ಣೀರಲ್ಲಿ ಫುಲ್ ಮೈಯನ್ನು ಬಟ್ಟೆಯಿಂದ ಒರೆಸಿ ಅದರ ನಂತರ ಸ್ನಾನ ಬೇಕಾದರೂ ಮಾಡಿಸಿ ತಲೆಯಿಂದ. ಮಕ್ಕಳು ಅಳ್ತಾರೆ ಹೌದು, ಲೈಫ್ ಲಾಂಗ್ ಅಳೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಅಳೋದು ಓಕೆ. ತಲೆಯಲ್ಲಿ ಫುಲ್ ಸ್ನಾನ ಮಾಡಿಸಿ
ದಪ್ಪ ಟಾವಲನ್ನು ಫುಲ್ ಹೀಗೆ ಮಾಡಿ ಇಟ್ಕೊಂಡು ನಾನು ಹಾಗೆ ಮಾಡಿ ಅವನನ್ನು ಕೋಲ್ಡ್ ಮಾಡಿ ಮತ್ತೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದದ್ದು 2 ಸಲ ಕೂಡ, ಬೆಳಿಗ್ಗೆ ಕೂಡ ಕರ್ಕೊಂಡು ಹೋದಾಗ ಕೂಡ ರಾತ್ರಿಗೆ ಕೂಡ, ಮತ್ತೆ AC ಆನ್ ಇಟ್ಟು ಹೋದದ್ದು. ಸೊ ಹಾಗೆ ಮಾಡಿ, ಯಾಕಂದರೆ ಜ್ವರ ಬಂದ ತಕ್ಷಣ ಎತ್ಕೊಂಡು ಹೋಗಿದ್ರೆ ನಿಮಗೆ ಆನ್ ದ ವೇಯಲ್ಲಿ ಏನು ಕೂಡ ಆಗುವ ಚಾನ್ಸಸ್ ಉಂಟು. ಮೇನ್ ಥಿಂಗ್, ನಾನು ಭಯ ಬಿದ್ದದ್ದು, ಅಡ್ಮಿಟ್ ಆಗಲಿಕ್ಕೆ ರೆಡಿ ಆದದ್ದು ಕಾರಣವೇ ಇಷ್ಟೇ. 1.5 ವರ್ಷದ್ದು ಮಗು ಇದು ಮೊನ್ನೆ ಇದು ನಡೀತಾ ಇತ್ತು ಇಂಜೆಕ್ಷನ್, ಆ ಮಗುವಿಗೆ ಕೊಟ್ಟಿದ್ದಂತೆ ಅವರು ಜ್ವರ ಬಂದು ರಪ್ಪಮ್ಮೆ ತಲೆಗೆ ಹತ್ತಿದೆ, ಅದಕ್ಕೆ ಪೀಡ್ಸ್ ಬಂದಿದೆ. ಅದಕ್ಕೆ ಎತ್ಕೊಂಡು ಬಂದಾಗ ಉಂಟಲ್ಲ, ನಾನು ನಿಜ ಹೇಳ್ತೀನಿ, ನನಗೆ ಒಂದು ಕೈ ಕಾಲು ನಡುತ್ತಾ ಇತ್ತು. ನನ್ನ ಮಗನಿಗೋಸ್ಕರ ಬೇಡಿಲ್ಲ, ಯಾಕಂತ ಹೇಳಿದರೆ ಕಷ್ಟ ಎಲ್ಲರಿಗೂ ಬರ್ತದೆ. ಅದೊಂದು ಜ್ವರ ನನಗೆ ಗೊತ್ತಿತ್ತು ಕಡಿಮೆ ಆಗ್ತದೆ ಅಂತ ಹೇಳಿ. ನಾವು ಎಲ್ಲದಕ್ಕೂ ಕೂಡ ದೇವ್ರೆ 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 ನನ್ನನ್ನು ಯಾಕೆ ನೀನು ಹೀಗೆ ಮಾಡಿಬಿಟ್ಟೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಾನು ಇಸೋಕೆ ಆದದ್ದು ಆಗೋದಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಆ ಥರ ತಗೊಳ್ಳೋರು. ಬಟ್ ಆ ದಿನ ಅವಳ ಮಗುವನ್ನು ನೋಡಿ ಉಂಟಲ್ಲ, ಅವಳಿಗೆ ಆಕ್ಸಿಜನ್ ಅದು ಇದು ಎಲ್ಲ ನರ್ಸ್ ಹಾಕ್ತಾ ಇದ್ರು ಕ್ಲೋಸ್ ಮಾಡಿ. ಬಟ್ ಗೊತ್ತಾಗ್ತಾ ಇತ್ತು ಏನೋ ಒಂದು ಸೀರಿಯಸ್ ಉಂಟು ಅಂತ ಹೇಳಿ. ನಾನು ಕುತ್ಕೊಂಡು ದೇವ್ರ ಹತ್ರ ಬೇಡಿದ್ದೀನಿ, ಆ ಹುಡುಗಿ ಒಂದು ಎದ್ದಿದ್ರೆ ಸಾಕು ಅಂತ ಹೇಳಿ. ಅದ್ರ ನಂತರ ನಮಗೆ ಅಡ್ಮಿಷನ್ ಮೇಲೆ ಆದ ನಂತರ ಹಸ್ಬೆಂಡ್ ಹೇಳಿದ್ರು ಅವಳಿಗೆ ICU ಇದರಲ್ಲಿ ಜೀಪ್ ಆ್ಯಂಬುಲೆನ್ಸಲ್ಲಿ ಹಾಕಿ ಐಜಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಸೊ ಪ್ಲೀಸ್ ಜಾಗ್ರತೆ ಮಾಡಿ. ನಾರ್ಮಲ್ ನೀವು ಇಯರ್ಲಿ ಇಂಜೆಕ್ಷನ್, ಮಂತ್ಲಿ ಇಂಜೆಕ್ಷನ್ ಏನಾದರೂ ಮಕ್ಕಳಿಗೆ ಕೊಟ್ಟರೂ ಕೂಡ, ನಾರ್ಮಲ್ ಫೀವರ್ ಆದರೂ ಕೂಡ, ಮೇನ್ ಈಗ ನಡೀತಾ ಇರೋದು ಮಂಡೆಗೆ ಜ್ವರ ಹತ್ತಿ ಪೀಡ್ಸ್ ಪ್ರಾಬ್ಲಮ್ ಬರ್ತಾ ಇರೋದು. ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಹೋದದ್ದು. ನನಗೆ ಸ್ವಲ್ಪ ಅದರದ್ದು ಐಡಿಯಾ ಇತ್ತು. ಲಾಸ್ಟ್ ಅವರು IBGC ಕೂಡ ಕೊಟ್ಟಿದ್ರು ಅವನಿಗೆ, IBGC ಕೊಟ್ಟಿದ್ರು ಕೂಡ ಅವನಿಗೆ ಇಳಿತಾ ಇರಲಿಲ್ಲ. ಸೊ ನಾನು ಮತ್ತೆ ಆ ಮಗುವಿಗೆ ನೋಡಿ ಕೂಡ ನಾನು ಅಡ್ಮಿಟ್ ಆದದ್ದು. ಸೊ ಒಂದು ನೆನಪಿಟ್ಕೊಳ್ಳಿ, ಒಂದು ವೇಳೆ ಜ್ವರ ಬಂದಿದೆ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿದ್ರೆ ಕೂಡ ಚೆಕ್ ಮಾಡ್ತಾ ಇರಿ. ಚೆಕ್ ಮಾಡಿ ಕೂಡ ಕಡಿಮೆ ಆಗಿಲ್ಲ, 45 ಮಿನಿಟ್ಸ್ ಟು 1 ಅವರಲ್ಲಿ ಒಂದು ಸಲ ಕೊಟ್ಟಾಗ ಕಡಿಮೆ ಆಗಬೇಕು. ಆಗದಿದ್ದರೆ ನೀವು ಪ್ಲೀಸ್ ಆದಷ್ಟು ಬೇಗ ಮಗುವನ್ನು ತಣ್ಣಗೆ ಮಾಡಿ ಬಾಡಿ, ಅದರ ನಂತರ ಡಾಕ್ಟ್ರ್ ಹತ್ರ ಹೋಗಿ. ಕೋಲ್ಡ್ ಮಾಡದೇನೆ ಕರ್ಕೊಂಡು ಹೋಗಲಿಕ್ಕೆ ಹೋಗಬೇಡಿ, ಬಿಕಾಸ್ ಆನ್ ದ ವೇ ಏನು ಕೂಡ ಆಗುವ ಚಾನ್ಸಸ್ಸು ಇರುತ್ತೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.